ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲ ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಇಂದು ರಾತ್ರಿಯ ರಾಯರ ಸಂದೇಶ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಒಂದು ಕ್ಷಣ ಕಣ್ಣು ಮುಚ್ಚಿ ರಾಯರನ್ನು ನೆನಪಿಸಿಕೊಳ್ಳಿ. ನಿಮ್ಮ ಕಷ್ಟಗಳು ಇವತ್ತೇ ಇಲ್ಲೇ ಮುಗಿಯಬಹುದು. ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ. ರಾಯರ ಭಕ್ತರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರಾರ್ಥನೆ ಕಮೆಂಟ್ನಲ್ಲಿ ಬರೆಯಿರಿ. ನಾನು ಕೂಡ ನಿಮಗಾಗಿ ಪ್ರಾರ್ಥನೆ ಮಾಡುತ್ತೀನಿ. ಇಂದು ರಾತ್ರಿಯ ಈ ಪವಿತ್ರ ಕ್ಷಣದಲ್ಲಿ ನಾವು ಎಲ್ಲರೂ ರಾಘವೇಂದ್ರ ಸ್ವಾಮಿ ಅವರ ಚರಣಗಳಲ್ಲಿ ಮನಸ್ಸನ್ನು ಇಡೋಣ. ಜೀವನ ಅಂದರೆ ಸುಲಭವಲ್ಲ ಮಗು. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಕಷ್ಟಗಳಿವೆ. ಕೆಲವರಿಗೆ ಹಣದ ಸಮಸ್ಯೆ, ಕೆಲವರಿಗೆ ಆರೋಗ್ಯದ ಸಮಸ್ಯೆ, ಇನ್ನು ಕೆಲವರಿಗೆ ಮನಸ್ಸಿನ ನೋವು. ಆದರೆ ಒಂದು ಸತ್ಯ ಏನೆಂದರೆ, ರಾಯರನ್ನು ನಂಬಿದವರನ್ನು ಅವರು ಯಾವತ್ತೂ ಕೈ ಬಿಡೋದಿಲ್ಲ. ನೀನು ಈಗ ಎಷ್ಟು ಕಷ್ಟದಲ್ಲಿದ್ದರೂ, ಎಷ್ಟು ಅಳುತ್ತಾ ಇದ್ದರೂ, ರಾತ್ರಿ ನಿದ್ದೆ ಬರದೆ ಕಣ್ಣೀರು ಹಾಕುತ್ತಿದ್ದರೂ ರಾಯರು ನೋಡುತ್ತಿದ್ದಾರೆ. ನೀನು ಒಪ್ಪನೇ ಅಲ್ಲ, ನೀನು ಒಪ್ಪಳೇ ಅಲ್ಲ, ನಾನು ಇದ್ದೀನಿ ಅಂತ ರಾಯರು ಹೇಳುತ್ತಾ ಇದ್ದಾರೆ. ಕಷ್ಟಗಳು ಏಕೆ ಬರುತ್ತವೆ ಗೊತ್ತಾ ಮಗು? ಅವು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡೋಕೆ ಬರುತ್ತವೆ. ನಮ್ಮ ಭಕ್ತಿಯನ್ನು ಪರೀಕ್ಷಿಸಲು ಬರುತ್ತವೆ. ಒಂದು ಬೀಜ ನೆಲದೊಳಗೆ ಹೋದಾಗ ಅದು ಕತ್ತಲಲ್ಲಿ ಇರುತ್ತದೆ, ಆದರೆ ಅದು ಕೊನೆಗೆ ದೊಡ್ಡ ಮರವಾಗುತ್ತದೆ. ಹಾಗೆ ನೀನು ಈಗ ಅನುಭವಿಸುತ್ತಿರುವ ಕಷ್ಟಗಳು ನಿನ್ನ ಜೀವನದಲ್ಲಿ ದೊಡ್ಡ ಬೆಳಕಿಗೆ ಕಾರಣವಾಗುತ್ತವೆ. ರಾಯರ ಆಶೀರ್ವಾದ ಇದ್ದರೆ ಅಸಾಧ್ಯ ಅನ್ನೋದು ಸಾಧ್ಯವಾಗುತ್ತದೆ. ಇಂದು ರಾತ್ರಿಯಲ್ಲಿ ರಾಯರಿಗೆ ಮನಸಾರೆ ಹೇಳು, ರಾಯರೇ, ನನ್ನ ಕಷ್ಟಗಳನ್ನು ನೀವೇ ತೆಗೆದುಕೊಳ್ಳಿ, ನನಗೆ ಧೈರ್ಯ ಕೊಡಿ. ಈ ಒಂದು ಪ್ರಾರ್ಥನೆ ನಿನ್ನ ಜೀವನವನ್ನು ಬದಲಾಯಿಸಬಹುದು. ಯಾರಾದರೂ ನಿನ್ನನ್ನು ತಳ್ಳಿ ಹಾಕಿದರೆ, ಯಾರಾದರೂ ನಿನ್ನನ್ನು ಅರ್ಥ ಮಾಡಿಕೊಂಡಿಲ್ಲ ಅಂದರೂ ರಾಯರು ನಿನ್ನ ಜೊತೆ ಇದ್ದಾರೆ. ನಿನ್ನ ಕಣ್ಣೀರು ವ್ಯರ್ಥ ಆಗೋದಿಲ್ಲ. ಪ್ರತಿ ಕಣ್ಣೀರು ಒಂದು ದಿನ ಸಂತೋಷವಾಗುತ್ತೆ. ನಂಬಿಕೆ ಇಟ್ಟಿಕೋ. ಸ್ವಲ್ಪ ಕಾಲ ಕಷ್ಟ ಇರುತ್ತದೆ, ಆದರೆ ಶಾಶ್ವತವಾಗಿ ಅಲ್ಲ. ಈ ವಿಡಿಯೋ ನೋಡುತ್ತಾ ಇದ್ದವರು ಎಲ್ಲರೂ ಕಮೆಂಟ್ನಲ್ಲಿ ರಾಯರೇ ಕಾಪಾಡಿ ಅಂತ ಬರೆಯಿರಿ. ಒಂದು ಲೈಕ್, ಒಂದು ಆಶೀರ್ವಾದ. ಸಬ್ಸ್ಕ್ರೈಬ್ ಮಾಡಿದರೆ ಪ್ರತಿದಿನ ರಾಯರ ಸಂದೇಶ ನಿಮಗೆ ಬರುತ್ತದೆ. ಇಂದು ರಾತ್ರಿ ನಿದ್ರೆ ಹೋಗೋದಕ್ಕಿಂತ ಮೊದಲು ರಾಯರ ಹೆಸರನ್ನು ಮೂರು ಸಾರಿ ಜಪಿಸಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಾಳೆ ಬೆಳಗ್ಗೆ ನಿನ್ನ ಜೀವನದಲ್ಲಿ ಒಂದು ಚಿಕ್ಕ ಅದ್ಭುತ ಆಗುತ್ತದೆ. ನಂಬಿಕೆ ಇಟ್ಟಿಕೋ ಮಗು. ರಾಯರು ನಿನ್ನನ್ನು ಯಾವತ್ತೂ ಬಿಡೋದಿಲ್ಲ. ನೀನು ಯಾವಾಗಲಾದರೂ ಯೋಚಿಸಿದ್ದೀಯ ಮಗು, ಏಕೆ ಕೆಲವೊಮ್ಮೆ ನಾವು ಎಷ್ಟು ಪ್ರಾರ್ಥನೆ ಮಾಡಿದರೂ ಫಲ ತಕ್ಷಣ ಸಿಗೋದಿಲ್ಲ ಅಂತ? ಅದಕ್ಕೆ ಒಂದು ದೊಡ್ಡ ಕಾರಣ ಇದೆ. ರಾಘವೇಂದ್ರ ಸ್ವಾಮಿಯವರು ನಮಗೆ ಬೇಕಾದ್ದನ್ನು ಕೊಡೋದಿಲ್ಲ, ನಮಗೆ ಅತ್ಯುತ್ತಮವಾದುದನ್ನು ಕೊಡುತ್ತಾರೆ. ನೀನು ಕೇಳಿದ್ದನ್ನು ಕೊಡೋದಕ್ಕಿಂತ ನಿನ್ನ ಜೀವನಕ್ಕೆ ಒಳ್ಳೆಯದಾಗೋದು ಯಾವುದು ಅಂದರೆ ಅದನ್ನು ಆಯ್ಕೆ ಮಾಡುತ್ತಾರೆ. ಕೆಲವೊಮ್ಮೆ ನಾವು ಕೇಳೋದು ಚಿಕ್ಕದು, ಆದರೆ ರಾಯರು ಕೊಡೋದು ದೊಡ್ಡದು. ಆದರೆ ಅದು ಬರೋವರೆಗೆ ಸ್ವಲ್ಪ ಕಾಲ ಕಷ್ಟ ಸಹಿಸಬೇಕಾಗುತ್ತೆ. ನಂಬಿಕೆಯ ಶಕ್ತಿ. ಒಂದು ಸಣ್ಣ ಕತೆ ಕೇಳು ಮಗು. ಒಬ್ಬ ಭಕ್ತನು ಪ್ರತಿದಿನ ರಾಯರ ಬಳಿ ಹೋಗಿ ಹೇಳುತ್ತಿದ್ದ, ನನ್ನ ಸಮಸ್ಯೆ ಇವತ್ತೇ ಹೋಗಲಿ. ದಿನಗಳು ಹೋದವು, ಸಮಸ್ಯೆ ಹಾಗೇ ಇತ್ತು. ಒಂದು ದಿನ ಅವನು ಬೇಸರದಿಂದ ಕೇಳಿದ, ರಾಯರೇ, ನಾನು ಎಷ್ಟು ಪ್ರಾರ್ಥನೆ ಮಾಡುತ್ತಿದ್ದೀನಿ, ಏಕೆ ಕೇಳುತ್ತಿಲ್ಲ? ಆ ರಾತ್ರಿ ಅವನಿಗೆ ಕನಸಿನಲ್ಲಿ ರಾಯರು ಬಂದರು. ಅವರು ನಗುತ್ತಾ ಹೇಳಿದರು, ನಿನ್ನ ಸಮಸ್ಯೆ ನಾನು ಈಗಲೇ ತೆಗೆದುಕೊಳ್ಳಬಹುದು, ಆದರೆ ಅದು ನಿನ್ನನ್ನು ಇನ್ನು ಬಲಿಷ್ಠನಾಗಿಸೋಕೆ ಬೇಕು. ಆ ದಿನದಿಂದ ಅವನ ದೃಷ್ಟಿ ಬದಲಾಗಿತ್ತು. ನಿನ್ನ ಜೀವನಕ್ಕೆ ಸಂದೇಶ. ಇವತ್ತು ಈ ಕ್ಷಣದಲ್ಲಿ ನೀನು ಅನುಭವಿಸುತ್ತಿರುವ ಕಷ್ಟಗಳು ನಿನ್ನ ಶಕ್ತಿಯನ್ನು ಹೆಚ್ಚಿಸುತ್ತಿವೆ. ನೀನು ಇವತ್ತು ಅಳುತ್ತಿದ್ದೀಯಾ, ಆದರೆ ನಾಳೆ ಅದೇ ವಿಷಯಕ್ಕೆ ನೀನು ನಗುತ್ತೀಯಾ. ಇದು ಕೂಡ ಕಳೆದು ಹೋಗುತ್ತದೆ. ನೀನು ಬಿದ್ದಿದ್ದರೆ ರಾಯರು ನಿನ್ನನ್ನು ಎತ್ತೋಕೆ ಕಾಯುತ್ತಾ ಇದ್ದಾರೆ. ನೀನು ಕೈ ಚಾಚಿದರೆ ಸಾಕು, ಅವರು ಹಿಡ್ಕೊಳ್ತಾರೆ. ಶಕ್ತಿಯ ಪ್ರಾರ್ಥನೆ. ಇದೀಗ ಒಂದು ಕ್ಷಣ ನಿನ್ನ ಮನಸ್ಸನ್ನು ಶಾಂತವಾಗಿರಿಸು. ಕಣ್ಣು ಮುಚ್ಚಿ ಹೃದಯದಿಂದ ಹೇಳು, ರಾಯರೇ, ನಾನು ದಣಿದಿದ್ದೀನಿ, ನನ್ನ ಜೀವನಕ್ಕೆ ಬೆಳಕು ತರಿರಾ, ನನ್ನ ಕಷ್ಟಗಳನ್ನು ದೂರ ಮಾಡಿರಿ. ಈ ಪ್ರಾರ್ಥನೆಗೆ ಸತ್ಯವಾಗಿ ಮಾಡಿದರೆ ರಾಯರು ನಿನ್ನ ಹೃದಯದಲ್ಲಿ ನೆಲೆಸುತ್ತಾರೆ. ನಂಬಿಕೆ ಇದ್ದರೆ ಕಮೆಂಟ್ನಲ್ಲಿ ರಾಯರೇ ಕಾಪಾಡಿ ಅಂತ ಬರೆಯಿರಿ. ಈ ವಿಡಿಯೋ ನಿಮಗೆ ಸ್ಪರ್ಶಿಸಿದರೆ ಒಂದು ಲೈಕ್ ಮಾಡಿ. ಇದು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರಿಗೆ ಕೂಡ ಆಶೀರ್ವಾದ ಸಿಗಲಿ. ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ರಾಯರ ಸಂದೇಶ ಪಡೆಯಿರಿ. ಮಗು, ಜೀವನದಲ್ಲಿ ಯಾರು ನಿನ್ನನ್ನು ಅರ್ಥ ಮಾಡಿಕೊಂಡಿಲ್ಲ ಅಂದರೂ ಒಬ್ಬರು ಇದ್ದಾರೆ, ಅವರು ರಾಯರು. ನೀನು ಮೌನವಾಗಿದ್ದರೂ ಅವರು ನಿನ್ನ ಮನಸ್ಸಿನ ಮಾತು ಕೇಳುತ್ತಾರೆ. ಇಂದು ರಾತ್ರಿ ನೀನು ನಿದ್ರೆ ಹೋಗೋ ಮುಂಚೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರವನ್ನು 11 ಬಾರಿ ಜಪಿಸು. ನಿನ್ನ ಜೀವನದಲ್ಲಿ ನಿಧಾನವಾಗಿ ಆದರೆ ಖಚಿತವಾಗಿ ಬದಲಾವಣೆ ಶುರುವಾಗುತ್ತದೆ. ಮಗು,
ನಿನ್ನ ಜೀವನದಲ್ಲಿ ಏನಾದರೂ ತಪ್ಪಾಗಿ ನಡೆಯುತ್ತಾ ಇದ್ದರೆ ಅದು ನಿನ್ನ ಅಂತ್ಯ ಅಲ್ಲ ಮಗು, ಅದು ಒಂದು ಹೊಸ ಆರಂಭ. ರಾಘವೇಂದ್ರ ಸ್ವಾಮಿ ನಮ್ಮನ್ನು ಯಾವಾಗಲೂ ಸರಿಯಾದ ದಾರಿಯಲ್ಲಿ ನಡೆಯಲು ಕಲಿಸುತ್ತಾರೆ. ನೀನು ಕೆಲವೊಮ್ಮೆ ಯೋಚಿಸಬಹುದು, ನನ್ನ ಜೊತೆಗೆ ಮಾತ್ರ ಏಕೆ ಇಷ್ಟು ಕಷ್ಟಗಳು ಅಂತ. ಆದರೆ ಸತ್ಯ ಏನೆಂದರೆ ರಾಯರು ಶಕ್ತಿಶಾಲಿ ವ್ಯಕ್ತಿಗಳನ್ನೇ ಪರೀಕ್ಷಿಸುತ್ತಾರೆ. ಯಾಕಂದರೆ ಅವರು ಗೊತ್ತಿದೆ ನೀನು ಇದನ್ನು ಸಹಿಸೋ ಶಕ್ತಿ ಇಟ್ಟಿಕೊಂಡಿದ್ದೀಯಾ ಅಂತ. ಮನಸ್ಸಿನ ನೋವು ರಾಯರ ಆರೈಕೆ. ಕೆಲವು ನೋವುಗಳು ಯಾರಿಗೂ ಹೇಳೋಕ್ಕಾಗೋದಿಲ್ಲ, ಹೃದಯದಲ್ಲಿ ಇಟ್ಟಿಕೊಂಡೇ ಅಳಬೇಕಾಗುತ್ತದೆ. ಆ ಸಮಯದಲ್ಲಿ ಯಾರೇ ಇಲ್ಲ ಅನ್ನೋ ಭಾವನೆ ಬರುತ್ತದೆ. ಆದರೆ ಮಗು, ನೀನು ಒಪ್ಪನೇ ಅಲ್ಲ, ನೀನು ಒಬ್ಬಳೇ ಅಲ್ಲ. ರಾಯರು ನಿನ್ನ ಜೊತೆ ಇದ್ದಾರೆ. ನೀನು ಮೌನವಾಗಿದ್ದರೂ ಅವರು ನಿನ್ನ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಿನ್ನ ಕಣ್ಣೀರು ಪ್ರತಿಯೊಂದನ್ನು ಅವರ ಆಶೀರ್ವಾದವಾಗಿ ಪರಿವರ್ತನೆ ಮಾಡುತ್ತಾರೆ. ಸಮಯದ ಮಹತ್ವ. ಪ್ರತಿ ಒಳ್ಳೆಯದಕ್ಕೂ ಒಂದು ಸಮಯ ಇರುತ್ತದೆ. ನೀನು ಇಂದು ಕಷ್ಟದಲ್ಲಿದ್ದರೆ ಅದು ನಾಳೆ ಸಂತೋಷಕ್ಕೆ ದಾರಿ ಮಾಡುತ್ತಾ ಇದೆ. ಸಹನೆ ಇಟ್ಟಿಕೋ, ರಾಯರ ಸಮಯ ಸರಿಯಾಗಿರುತ್ತದೆ. ಒಂದು ಬಾಗಿಲು ಮುಚ್ಚಿದರೆ ರಾಯರು ಇನ್ನೊಂದು ದೊಡ್ಡ ಬಾಗಿಲು ತೆರೆಯುತ್ತಾರೆ. ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟಿಕೊಳ್ಳು ಮತ್ತು ರಾಯರ ಮೇಲೆ ನಂಬಿಕೆ ಇಟ್ಟಿಕೋ. ಈ ಎರಡೂ ಇದ್ದರೆ ನಿನ್ನ ಜೀವನದಲ್ಲಿ ಯಾರು ನಿನ್ನನ್ನು ತಡೆಯೋಕೆ ಆಗೋದಿಲ್ಲ. ನೀನು ಸೋತಿದ್ದೀಯಾ ಅಂದರೆ ಅದು ನಿನ್ನ ಅಂತಿಮ ಅಲ್ಲ, ಅದು ಒಂದು ಪಾಠ. ಈ ಕ್ಷಣದಲ್ಲಿ ಯಾರಿಗೆ ಕಷ್ಟ ಇದೆ ಕಮೆಂಟ್ನಲ್ಲಿ ರಾಯರೇ ನನ್ನ ಜೊತೆ ಇರಿ ಅಂತ ಬರೆಯಿರಿ. ಒಂದು ಲೈಕ್ ಮಾಡಿದರೆ ರಾಯರ ಆಶೀರ್ವಾದ ನಿಮಗೆ ಬರುತ್ತದೆ. ಈ ವಿಡಿಯೋವನ್ನು ಶೇರ್ ಮಾಡಿದರೆ ಯಾರಿಗಾದರೂ ಇದರಿಂದ ಧೈರ್ಯ ಸಿಗಬಹುದು. ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಹೃದಯ ಸ್ಪರ್ಶಿಸುವ ಸಂದೇಶ ಪಡೆಯಿರಿ. ಮಗು, ಜೀವನದಲ್ಲಿ ಎಷ್ಟೇ ಕತ್ತಲೆ ಇದ್ದರೂ ಒಂದು ಚಿಕ್ಕ ಬೆಳಕು ಸಾಕು. ಆ ಬೆಳಕು ರಾಯರ ಕೃಪೆ. ನೀನು ಯಾವತ್ತೂ ಆರ್ಬೇಡ, ನೀನು ಯಾವತ್ತೂ ಸೋಲ್ಬೇಡ. ರಾಯರು ನಿನ್ನ ಹಿಂದೆ ನಿಂತಿದ್ದಾರೆ. ಇಂದು ರಾತ್ರಿ ನೀನು ನಿದ್ರೆ ಹೋಗೋ ಮೊದಲು ರಾಯರೇ ನನ್ನ ಬದುಕನ್ನು ನೀವೇ ನೋಡಿಕೊಳ್ಳಿ ಅಂತ ಮನಸಾರೆ ಹೇಳಿ. ನಿನ್ನ ಜೀವನದಲ್ಲಿ ನಿಧಾನವಾಗಿ ಅದ್ಭುತಗಳು ಶುರುವಾಗುತ್ತದೆ. ಕೆಲವೊಮ್ಮೆ ನಮಗೆ ಕಾಣಿಸಿದಂತೆ ಅನೇಕ ಅಪಾಯಗಳು ನಮ್ಮಿಂದ ದೂರವಾಗುತ್ತವೆ. ನೀನು ಗಮನಿಸದೇ ಇರಬಹುದು, ಆದರೆ ರಾಘವೇಂದ್ರ ಸ್ವಾಮಿ ನಿನ್ನನ್ನು ಪ್ರತಿಯೊಂದು ಕ್ಷಣವೂ ಕಾಪಾಡುತ್ತಾ ಇದ್ದಾರೆ. ನೀನು ಹೋಗಬಾರದ ದಾರಿಯಿಂದ ತಡೆಯೋದು, ನೀನು ತಪ್ಪು ನಿರ್ಧಾರ ತೆಗೆದುಕೊಳ್ಳೋದನ್ನು ನಿಲ್ಲಿಸೋದು, ಇವೆಲ್ಲವೂ ರಾಯರ ಕಾಣದ ಕೃಪೆ. ಕೆಲವೊಮ್ಮೆ ನಾವು ಬೇಸರ ಪಡುತ್ತೀವಿ, ಇದು ಆಗುತ್ತಿಲ್ಲ, ಅದು ಸಿಕ್ಕಿಲ್ಲ ಅಂತ. ಆದರೆ ಮಗು, ಅದು ನಿನ್ನ ಒಳ್ಳೆಯದಕ್ಕಾಗಿ ಆಗಿರಬಹುದು. ಕೈ ಬಿಡಬೇಡ, ಕೊನೆಯವರೆಗೂ ನಿಲ್ಲು. ನೀನು ಈಗ ತುಂಬ ದಣಿದಿದ್ದೀಯಾ, ಬಿಡಬೇಕು ಅನಿಸುತ್ತಿದೆಯಾ? ಇಲ್ಲ ಮಗು, ಇದು ಬಿಡೋ ಸಮಯ ಅಲ್ಲ, ಇದು ನಿಲ್ಲೋ ಸಮಯ, ಇದು ಧೈರ್ಯ ತರೋ ಸಮಯ. ರಾಯರು ಹೇಳುತ್ತಾರೆ, ನೀನು ಒಂದು ಹೆಜ್ಜೆ ಹಾಕು, ನಾನು 10 ಹೆಜ್ಜೆ ಬರುತ್ತೀನಿ. ನೀನು ಪ್ರಯತ್ನ ಮಾಡೋದನ್ನು ನಿಲ್ಲಿಸಬೇಡ, ಅವರು ಸಹಾಯ ಮಾಡೋದನ್ನು ನಿಲ್ಲಿಸೋದಿಲ್ಲ. ಜೀವನದ ಸತ್ಯ, ಎಲ್ಲವೂ ಬದಲಾಗುತ್ತೆ. ಈ ಕ್ಷಣದಲ್ಲಿರುವ ನೋವು ಶಾಶ್ವತ ಅಲ್ಲ. ನೀನು ಈಗ ಕಷ್ಟದಲ್ಲಿದ್ದರೂ ಇದು ಕೂಡ ಹೋಗುತ್ತೆ. ಯಾವುದು ಶಾಶ್ವತ ಅಲ್ಲ, ಕಷ್ಟವೂ ಅಲ್ಲ. ನಿನ್ನ ಜೀವನದಲ್ಲಿ ಬೆಳಕು ಬರೋ ಸಮಯ ಹತ್ತಿರದಲ್ಲಿದೆ. ರಾಯರ ಆಶೀರ್ವಾದದ ಗುರುತುಗಳು. ನೀನು ಗಮನಿಸು ಮಗು, ಚಿಕ್ಕ ಚಿಕ್ಕ ಸಂತೋಷಗಳು ಬರ್ತಾ ಇದ್ದರೆ ಅದು ರಾಯರ ಸೂಚನೆ. ಅಕಸ್ಮಾತ್ ಮನಸ್ಸಿಗೆ ಶಾಂತಿ ಸಿಕ್ಕಿದರೆ ಅದು ರಾಯರ ಸ್ಪರ್ಶ. ಅನಿರೀಕ್ಷಿತ ಸಹಾಯ ಸಿಕ್ಕಿದರೆ ಅದು ರಾಯರ ಕೃಪೆ. ನೀನು ಒಪ್ಪನೇ ಇಲ್ಲ ಅನ್ನೋದಕ್ಕೆ ಇವು ಸಾಕ್ಷಿಗಳು. ನೀನು ಒಬ್ಬಳೇ ಇಲ್ಲ ಅನ್ನೋದಕ್ಕೆ ಇವು ಸಾಕ್ಷಿಗಳು. ಈ ವಿಡಿಯೋ ನೋಡುತ್ತಾ ಇದ್ದವರು ಕಮೆಂಟ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆಯಿರಿ. ಲೈಕ್ ಮಾಡಿ, ಇನ್ನಷ್ಟು ಜನರಿಗೆ ಸಂದೇಶ ತಲುಪಲಿ. ಶೇರ್ ಮಾಡಿ, ಯಾರಾದರೂ ಇವತ್ತು ಧೈರ್ಯ ಪಡೆಯಬಹುದು. ಸಬ್ಸ್ಕ್ರೈಬ್ ಮಾಡಿ, ಪ್ರತಿದಿನ ರಾಯರ ಆಶೀರ್ವಾದ ಪಡೆಯಿರಿ. ಮಗು, ನೀನು ಎಷ್ಟು ಕಷ್ಟ ಅನುಭವಿಸುತ್ತಿದ್ದರೂ ಇನ್ನು ನಿಂತಿದ್ದೀಯಾ ಅಂದರೆ ಅದು ರಾಯರ ಶಕ್ತಿ, ನಿಮ್ಮೊಳಗೆ ಇರುವ ಧೈರ್ಯ, ಅವರ ಕೊಡುಗೆ. ಇಂದು ರಾತ್ರಿ ನೀನು ನಿದ್ರೆ ಹೋಗುವ ಮೊದಲು ಕೈಗಳನ್ನು ಜೋಡಿಸಿ ಮನಸಾರೆ ಹೇಳು, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರೇ ನನ್ನ ಜೀವನದಲ್ಲಿ ಬೆಳಕು ತರ್ತೀರಾ. ನಾಳೆ ಬೆಳಗ್ಗೆ ನೀನು ಹೊಸ ಭಾವನೆಯೊಂದಿಗೆ ಎದ್ದೇಳುತ್ತೀಯಾ. ನಿನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗುತ್ತದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ.